ಹಲೋ ಫ್ರೆಂಡ್ಸ್, ನೋಡಿ ನಾನು ಇಲ್ಲಿ ಐಲೆ ಮೀನು ತೊಗೊಂಡಿದ್ದೀನಿ. ಇದು ಐಲೆನ ಬೂತಾಯಿ ಅಂತಾರೆ, ಬಾಗ್ಡ ಅಂತಾರೆ, ಮತ್ತು ಐಲೆ ಇಷ್ಟು ಹೆಸರನ್ನು ಸಹ ಕರೀತಾರೆ. ಇದನ್ನು ನೋಡಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಇವಾಗ ನಾನು ಇದಕ್ಕೆ ಖಾರ ಸೇರಿಸ್ತೀನಿ. ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಖಾರದ ಪುಡಿ, ಜೀರಿಗೆ ಪುಡಿ, ನಾನು 3/4 kg ಐಲೆನನ್ನು ಸಣ್ಣದು ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು, ಅದು ಹುಣಸೆಹಣ್ಣಿನ ಹುಣಸೆಹಣ್ಣನ್ನು ಕಲಿಸ್ಬಿಟ್ಟು ಇಟ್ಕೊಂಡಿರುವಂಥ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ ಸ್ವಲ್ಪ ಎಷ್ಟು ಹುಳಿ ನೋಡ್ಕೊಂಡು ಹಾಕಿ. ನಾನು ಸ್ವಲ್ಪ ಅರ್ಧ ನಿಂಬೆ ರಸನೂ ಸಹ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಬೇಳೆ ಸಾರಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಬೇಳೆ ಸಾರಿನ ಪುಡಿ. ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ. ಆವಾಗ ಅದು ಟೇಸ್ಟ್ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಅಂದಾಗ ಅದಕ್ಕೆ ಹಾಕಿ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಇವಾಗ ನಾನು ಇದನ್ನು ಒಂದು ನೆನೆಸ್ಲಿಕ್ಕೆ ಇಡ್ತೀನಿ, ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಇದನ್ನು ಕನಿಷ್ಠ ಒಂದು 3-4 ಅವರ್ಸ್ ಹೀಗೆ ಇಡ್ತೀನಿ. ನಂತರ ನಾನು ಫ್ರೈ ಮಾಡ್ತೀನಿ, ಆವಾಗ ನಿಮಗೆ ತೋರಿಸ್ತೀನಿ. ಇದನ್ನು ಸುಮಾರು 4 ಅವರ್ಸ್ ನೆನೆಸಿದ್ದೆ. ಇವಾಗ ನಾನು ಇದನ್ನ ಬೇಯಲಿಕ್ಕೆ ಇಡ್ತೀನಿ. ಏರ್ ಫ್ರೈಯರಲ್ಲಿ ಇಡ್ತಾ ಇದ್ದೀನಿ. ನಾನು ಇದನ್ನು ಮಾಡ್ಬೋದು.
ಯಾವಾಗೂ ತವಾದಲ್ಲೇ ಮಾಡ್ತಿದ್ದೆ. ಇದರಲ್ಲಿ ಒಂದ್ಸಲಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ನಿಮಗೆ ಏರ್ ಫ್ರೈಯರಲ್ಲಿ. ಈಗ ನಾನು ಯಾವ ರೀತಿ ಇಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಇದರಲ್ಲಿ ಇಟ್ಟಿದ್ದೀನಿ, ಕ್ಲೋಸ್ ಮಾಡ್ತೀನಿ. ಎಷ್ಟಕ್ಕೆ ಇದು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. 200 ಡಿಗ್ರಿ ಸೆಲ್ಸಿಯಸ್ 18 ಮಿನಿಟ್ಸ್ಗೆ ಇಟ್ಟಿದ್ದೀನಿ ನೋಡಿ. ಇವಾಗ ಅದು ಬೇಯಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅದು. ಹಲೋ ಫ್ರೆಂಡ್ಸ್, ನಾನು ಇದನ್ನು ಫಿಶ್ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದು ಐಲೆ ಮತ್ತು ಬೂತಾಯಿ ಅಂತಾರೆ, ಬಾಗಡ ಮೀನು ಅಂತಾರೆ, ನಾವು ಐಲೆ ಅಂತೀವಿ. ಎಲ್ಲ ಒಂದೇ, ಚೆನ್ನಾಗಿರುತ್ತೆ. ಮಾಡ್ಕೊಂಡು ಟೇಸ್ಟ್ ನೋಡಿ. ಮಕ್ಕಳಿಗೆ ಮರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಮುಳ್ಳಿರಲ್ಲ ಇದರಲ್ಲಿ. ಇದು ಸೈಡ್ಸು ಎಲ್ಲ ಸಾಂಬಾರುಗಳು ಮತ್ತು ರಸಮ್ಮು ಇವೆಲ್ಲಕ್ಕೂ ಸಹ ಇದು ಸೈಡ್ಸು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮರೆಯದೆ ಮಾಡ್ಕೊಂಡು ಎಂಜಾಯ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.